ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಆಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಾನಿವತ್ತಿದ್ದೀನಿ ಬಡನಹಳ್ಳಿಯಲ್ಲಿ. ಸ್ನೇಹಿತರೆ ಇವತ್ತು ವಿಶೇಷ ಏನಂತಂದ್ರೆ ನಮ್ಮ ಬಡನಹಳ್ಳಿ ದನಗಳದ್ದು ಜಾತ್ರೆ ನಡೀತಾ ಇದೆ. ಇವತ್ತು ನಾವು ದನಗಳ ಬಗ್ಗೆ ತಿಳ್ಕೊಳ್ಳೋಣ, ಮತ್ತೆ ಯಾವ ತರ ವ್ಯವಹಾರಗಳು ನಡೀತಾ ಇದೆ, ಇನ್ನು ಈ ತರ ಹಲವು ಮಾಹಿತಿಗಳನ್ನ ರೈತರಿಂದ ತಿಳ್ಕೊಳ್ಳೋಣ ಬನ್ನಿ. ನಮ್ದು ಕೊರಟಗೆರೆ ತಾಲೂಕು, ಚಂದ್ರಾಯನದುರ್ಗ ಹೋಬಳಿ, ಮೊರೇನಾಯಕನಹಳ್ಳಿ ಗ್ರಾಮ, ನಾರಾಯಣಪ್ಪ. ನಾವು ಬಡವನಹಳ್ಳಿ ಜಾತ್ರೆಗೆ ಒಂದು 10 ಜೊತೆ ಓರಿ ಹಾಕಿದೀವಿ. ಓಕೆ. ಅಂದ್ರೆ ಯಾವ ತರ ಓರಿಗಳು ಹಾಕಿದೀರಾ? ಓರಿ 6 ಹಲ್ಲು, 4 ಹಲ್ಲು, 2 ಹಲ್ಲು ಅಲ್ಲಿ ಮಾಡ್ದಂತವು ಕರುಗಳು. ಆ ಹಲ್ಲುಗಳನ್ನ ತೋರಿಸ್ತೀರಾ ಯಾವ ತರ ಏನು ಅಂತ ಹೇಳಿ? ಈಗ ನೋಡ್ರಿ, ಇವು 2 ಹಲ್ಲು. ಯಾವ ತರ ಎರಡಲ್ಲ ಅಂತ ಹೆಂಗ್ ಗುರ್ತಿಸ್ತೀರಾ? 2 ಹಲ್ಲು ಅಂದ್ರೆ ಫಸ್ಟ್ನೇ ಮಧ್ಯೆ 2 ಉದುರ್ತಾವ, ಅದು ಇದು. ಇವು 2 ಹಲ್ಲು. ಇದಕ್ ಬಂದ್ರೆ 4 ಹಲ್ಲು, ಇದು 6 ಹಲ್ಲು, ಇದು ಕಡೆ ಹಲ್ಲು. ಅವೆಲ್ಲ ಹುಟ್ಟು ಸಮ ಬಂದಾಗ ಹಲ್ಲು ಕಡೆ ಹಲ್ಲು. ಎಷ್ಟಲ್ಲಿಗೆ ಜಾಸ್ತಿ ಬೆಲೆ ಇರುತ್ತೆ? ಈಗ ಹಲ್ಲು 2 ಹಲ್ಲಿಗೆ ಬೆಲೆ. ಈಗ ಇದಕ್ ಬೆಲೆ ಹಂಗ? ಅದಕ್ ಬೆಲೆ 2 ಹಲ್ಲಿಗೆ ಬೆಲೆ. ಇದಕ್ ನೀವ್ ಎಷ್ಟು ಹೇಳ್ತಾ ಇದೀರಿ ಈಗ? ಇವು ಜೊತೆ ಈಗ ನಾವು 1.60 ಹೇಳ್ತಾ ಇದ್ದೀವಿ. 1.60. ಬೇರೆ ತೋರಿಸ್ತೀರಾ ನಮ್ಗೆ ಹಂಗೆ? ಈಗ ಬೇರೆ ಈ ಕಡೆ ಇದೆ ನೋಡಿ, ತೋರ್ಸಿ. ಅದ್ ಬಿಡ್ರಿ, ಅದನ್ನ ಇದನ್ನ ಹಿಡ್ಕಬ್ಬ. ನೋಡಿ, ಇನ್ನ ಅಲ್ಲಿ ಮಾಡಿಲ್ಲ. ಇದು ಇದು ಅಂದ್ರೆ ಉದ್ರಬೇಕಾ ಇದು? ಅದು ಉದ್ರಬೇಕು. ಇದ್ರ ಉದ್ರಿಲ್ಲ, ಇದಕ್ಕೆ ಇನ್ನ ಉದ್ರಿಲ್ಲ. ಈಗ ಈಗ ಹೆಂಗೆ ಅಂತ ಇದೆ ಹೆಂಗೆ? ಇದು ಹಂಗೆ. ಈಗ ಇವು ಮದುವೆ ದೊಡ್ಡ ಎರಡಲ್ಲು. ಓಕೆ. ಹಂಗಾರೆ ಇದಕ್ಕಿನ್ನ ವಯಸ್ಸಾಗಿಲ್ಲ? ಇದು ಇನ್ನ ವಯಸ್ಸಾಗಿಲ್ಲ. ಎಷ್ಟು ಏಜ್ ಇರ್ಬೋದು ಇವಕ್ಕೆ? ಇದಕ್ಕೀಗ 2 ವರ್ಷ. 2 ವರ್ಷ. ಆಮೇಲೆ ಆಮೇಲೆ ಅವು ದೊಡ್ಡ ಎತ್ತವು. ಅದು ಎಷ್ಟಲ್ಲೊಂದು? ಇದು ಅಲ್ಲಾಗಿಲ್ಲ ಇನ್ನ. ಇವು 6 ಹಲ್ಲು, ಇವು 4 ಹಲ್ಲು. ಹಾಲಲ್ಲಿ ಅಲ್ಲ, ಇದು ಹಾಲಲ್ಲಿ. ಈಗ ಇವು ಅವು 4 ಹಲ್ಲು. ಇವು 4 ಹಲ್ಲು. ಈ 4 ಹಲ್ಲು. ಯಾಕೆ ಮೇದು ಪಶ್ಚಿಮ ರೇಟ್ ಜಾಸ್ತಿ ಇರುತ್ತಾ? ಜಾಸ್ತಿ ಯಾವ್ದು ರೇಟ್ ಇರುತ್ತೆ? ಹಾಲಲ್ಲಿ 2 ಮತ್ತೆ 4, 6 ಅಂದ್ರೆ ಯಾವ ತರ ಅಂತ? ಅಲ್ಲಿ ಮಾಡಿಲ್ಲ ಅಂತ. ಅಲ್ಲಿ ಮಾಡ್ದಿಲ್ದಿರೋದು ಈಗ ನಿಮ್ಮ ಹತ್ರ ಇದೆಯಲ್ಲ ಅದು? 2 ಹಲ್ಲು ಅಲ್ಲಿ ಮಾಡ್ದವಕ್ಕೆ ಬೆಲೆ ಜಾಸ್ತಿ. ಅದ್ರಲ್ಲಿ ದೊಡ್ಡ ಎತ್ತಿಗೆ ಇವಕ್ಕೆ ಬೆಲೆ 4 ಹಲ್ಲು ತೂಕ ದೊಡ್ಡ ಎತ್ತಿರೋಕೆ, ಒಂದ್ ಕೂಟ ಇರೋಕೆ ಅವಕ್ ಬೆಲೆ ಜಾಸ್ತಿ. ನೀವೆಲ್ಲ ತಂದಿರೋದಲ್ಲ ಹಳ್ಳಿಕಾರೆ? ಎಲ್ಲ ಹಳ್ಳಿಕಾರೇನಿ. ಈಗ ಈ ದನಗಳಲ್ಲಿ ಯಾವ ತರ ವೆರೈಟಿಗಳು ಬರುತ್ತೆ? ವೆರೈಟಿ ಅಂದ್ರೆ ಹಳ್ಳಿಕಾರೆ ಜಾಸ್ತಿ. ಹಳ್ಳಿಕಾರೆ. ಇಲ್ಲಿ ಬಂದಿರೋದು ಕೂಡ ಹಳ್ಳಿಕಾರೇನೆ ಜಾಸ್ತಿ. ಹಳ್ಳಿಕಾರೆ. ಈಗ ನೀವು ಇಷ್ಟ ದಿವಸ ಇವನ್ನೆಲ್ಲ ಏನಕ್ಕೆ ಬಳಕೆ ಮಾಡ್ತಾ ಇದ್ರಿ ನೀವು? ನಾವು ಬೇಸಾಯನು ಮಾಡ್ತಾವೆ, ಖುಷಿಗೂ ಸಾಕ್ತಿವಿ. ಮನೆಯಲ್ಲಿ ಬೇಕು ಅಂತ ಹೇಳಿ ಬದುಕು ಮಾಡ್ಕೊಳಕು, ನಮ್ಗೆ ಮನೆ ಮುಂದೆ ಕಾಯಶಾಗಿರಕು, ಈ ಜಾತ್ರೆಗಳಾಗು ವ್ಯವಹಾರ ಮಾಡಕ್ಕೂನು ಎಲ್ಲಕ್ಕೂ ಬಳಸ್ಕೊಂತೀವಿ. ನೀವ್ ಯಾವೆಲ್ಲ ಜಾತ್ರೆಗಳಿಗೆ ಹೋಗ್ತೀರಾ? ನಾವು ಫಸ್ಟ್ ಘಾಟಿ, ತಿರ್ಗಾ ಕ್ಯಾಮೆನಹಳ್ಳಿ, ಸಿದ್ಧಗಂಗೆ, ದಣ್ಣಿಮಾರಮ್ಮ, ಬಡವನಹಳ್ಳಿ, ಚೇಳೂರು, ಇಲ್ಲ ಇದಕ್ಕೂ ಮಾಗಡಿಗೂ ಹೋಗ್ತಿವಿ. ಹೌದಾ? ರೈತರುಗಳೆಲ್ಲ ಯಾವ ತರ ವ್ಯವಹಾರ ಮಾಡ್ತಾ ಇದಾರೆ? ವ್ಯವಹಾರ ಎಲ್ಲ ಈಗ ಒಂದ್ ಸಮ ಇಲ್ಲ. ರೈತರುಗಳಿಗೆ ಈಗ ವ್ಯವಹಾರ ಸ್ವಲ್ಪ ಡೌನ್ ಆಗ್ಬಿಟ್ಟೈತೆ. ನಾವ್ ಇಕ್ಕಿರೋ ದುಡ್ಡು ಹುಟ್ತಾ ಇಲ್ಲ. ಖರ್ಚು ಜಾಸ್ತಿ. ಬೂಸ, ಹಿಂಡಿ, ಎತ್ತೈತೆ ಹೋಗೋ ಲೆಗೇಜ್ಗಳು, ಟೆಂಪತ್ ಬಾಡಿಗಳು ಇವೆಲ್ಲ ಆಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಾವೆ. ನಿಮ್ ರೇಟಿಗೆ ಬರ್ತಾ ಇದಾರೆ ಹೆಂಗೆ? ನಮ್ ರೇಟಿಗೆ ಬರ್ತಾ ಇಲ್ಲ ಈಗ, ಅದರಿಂದ ಎತ್ ನಿಲ್ಸಿದೀವಿ, ಕೊಡ್ತಾ ಇಲ್ಲ. ಈಗ ನೆಕ್ಸ್ಟ್ ನೀವ್ ಯಾವ ಜಾತ್ರೆ ಹೋಗ್ತೀರಾ? ಇಲ್ಲ ಆದ್ರಿಂದ ಹೋದ್ರೆ ಚೇಳೂರ್ಗೆ ಹೋಗ್ತಿವಿ. ಚೇಳೂರು ಇದು ಬಸವನ ಹಬ್ಬ. ಬಸವನ ಹಬ್ಬಕ್ಕೆ ಅವಾಗ ಹೋಗ್ಬಿಟ್ಟು ಅಲ್ಲೂ ಆದ್ರೆ ಅಲ್ಲಿ ಮಾರ್ತೀವಿ, ಇಲ್ದಿರ ತಂದು ಬೇಸಾಯ ಮಾಡ್ಕೊಂತೀವಿ ಅಷ್ಟೇ. ಲಾಸ್ಟ್ ಜಾತ್ರೆ ಅದು. ವರ್ಷದಲ್ಲಿ ನೀವ್ ಎಷ್ಟು ಜಾತ್ರೆಗಳಿಗೆ ಹೋಗ್ತೀರಾ? ನಾವು ಒಂದ್ 8 ಜಾತ್ರೆಗೆ ಹೋಗ್ತಿವಿ. ನಿಮ್ಗೆ ಯಾವ ಜಾತ್ರೆ ಇಷ್ಟ? ಇಷ್ಟ ಅಂದ್ರೆ ನಮ್ಗೆ ಕ್ಯಾಮೆನಹಳ್ಳಿನೂ ಇಷ್ಟನೇ, ಸಿದ್ಧಗಂಗೆ ಬಹಳ ಇಷ್ಟ, ಬಡವನಹಳ್ಳಿ, ಚೇಳೂರು, ಘಾಟಿ
ದೊಡ್ಡ ಜಾತ್ರೆ ಘಾಟಿ ಸಿದ್ಧಗಂಗೆ, ಕ್ಯಾಮಿನಹಳ್ಳಿ ಸುಮಾರು, ಇವೆಲ್ಲ ಬಡವನಹಳ್ಳಿನೂ ಪರವಾಗಿಲ್ಲ, ತೀರಾ ಏನ್ ತೆಗ್ದಾಕಂಗಿಲ್ಲ. ನೀವು ಯಾವ್ದಾರ ಅತ್ಯುತ್ತಮ ದನ ಅಂತ ಯಾವ್ದಾವ್ ನೋಡಿದೀರಾ ನೀವು? ಅತ್ಯುತ್ತಮ ಅಂದ್ರೆ ನಮ್ಗಿದೆ ಹಳ್ಳಿಕಾರೇ ನಮ್ಗೆ ಒಳ್ಳೇದು. ಹಳ್ಳಿ ಕಾರೇನೇನೆ. ಅದ್ರಲ್ಲೇ ನಾನಾ ತರವಾಗಿ ಬೆಳೆದಿರ್ತವೆ. ಅದ್ರಲ್ಲಿ ಅತಿ ಹೆಚ್ಚುವಾಗಿ ಯಾವ ಒಂದೇ ಕೂಟದ ಮೇಲೆ, ಒಂದೇ ಸಣ್ಣ ಗೊಂಬಿನ ಮೇಲೆ ಕಾಲು ಕೈ ಯಾವ ಶುದ್ಧವಾಗಿರ್ತಾವ ಅವಕ್ಕೆ ಬೆಲೆ ಜಾಸ್ತಿ. ನೀವ್ ಎಷ್ಟು ವರ್ಷಗಳಿಂದಲ್ಲ ಇವೆಲ್ಲ ನಾವಾಲೆ ಇಲ್ಗಾಲೆ 45 ವರ್ಷ 50 ವರ್ಷ ಲೆಕ್ಕಾಚಾರಕ್ಕೂ ಮಾಡ್ತಾ, ನಾವ್ ಅಪ್ಪಾರು ಮಾಡ್ಯವ್ರೆ, ನಾವೀಗ 50 ವರ್ಷದಿಂದ ಮಾಡ್ತಾ ಇದ್ವಿ. ಇದು ಹಳ್ಳಿಕಾರ ಅಂದ್ರೆ ಏನ್ ವಿಶೇಷತೆ? ಯಾಕೆ ಇಷ್ಟೊಂದೆಲ್ಲ ಹಳ್ಳಿಕಾರನ ಹಳ್ಳಿಕಾರು ಅಂದ್ರೆ ನಾಟಿದು ಚೆನ್ನಾಗಿರುತ್ತೆ ಬಳಕೆಗೆ. ಮನೆ ಒಳಗ ಅದು ಬೆಳಿಗ್ಗೆ ಎದ್ದು ಒಂದ್ ಗೋವು ಹಾಕ್ಬೋದು, ಬೆಳಿಗ್ಗೆ ಎದ್ದು ನೋಡಿದ್ರೆ ಮನೆಗೆ ದೇವ್ರ ಫೋಟೋ ನೋಡ್ದಂಗೆ ದನ ಅವ್ರ ಮುಖ ನೋಡಿರಿ. ಅದಕ್ಕಾಗಿ ಒಂಚೂರು ಸಂಗಣಿ ಬೇಕು ಅಂದ್ರೆ ಅದು ಒಳ್ಳೇದು. ಈಗ ಹಸಿಮೇಸ್ಗಳು ಇರ್ತವೆ, ಇನ್ ಬೇರೆ ಅವೆಲ್ಲ ಇರ್ತವೆ, ಅವ್ರದ್ದೆಲ್ಲ ಚೆನ್ನಾಗಿರಲ್ಲ. ಅದರಿಂದ ಹೆಚ್ಚಿಗೆ ಹಳ್ಳಿಕಾರು ನಾಟಿ ದನ ನಮ್ಗೆ ಇಷ್ಟ. ಗೇಮ್ಯಾಗ ಬರ್ತವೆ, ಒಳ್ಳೆ ಹಾಲು ಕೊಡ್ತವೆ, ಎಲ್ಕ ಇವು ಚಂದ. ಹಾಲು ಕೂಡ ಚೆನ್ನಾಗಿರುತ್ತೆ ಅಂತ. ಹಾಲು ಚೆನ್ನಾಗಿರುತ್ತೆ, ಮಕ್ಳಿಗೆ ಬಹಳ ಒಳ್ಳೇದು, ಆರೋಗ್ಯ ಚೆನ್ನಾಗಿರ್ತೈತೆ. ಸ್ವಲ್ಪ ಹೊರಗಡೆ ವ್ಯವಹಾರಗಳು ತಿಳ್ಕೊಂಬ ಮಟ್ಟಿಗೂ ಹಾಲು ಒಳ್ಳೇದು ಮಕ್ಳಿಗೆ. ಈಗ ನೀವು ಹಾಲು ಕೊಡಂತ ಹಳ್ಳಿಕಾರ ತಂದಿದ್ದೀರಾ? ತಂದಿದ್ವಿ. ಎಲ್ಲಿದೆ ಅದು? ಈಗ ಮೊನ್ನೆ ಈಗ ಅಲ್ಲಿ ಕೊಟ್ವಿ, 1:20 ಅಲ್ಲಿ ಕರುಗಳಿದಾವೆ ಇನ್ನ. ಈಗ ನೆಕ್ಸ್ಟ್ ತರ್ತೀವಿ. ಸರಿ ಅಣ್ಣ, ಆಯ್ತು, ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ ಯು. ನಿಮ್ಮ ಹೆಸರು? ಲಕ್ಷ್ಮೀಕಾಂತ್. ನೀವು ಯಾವೂರಿಂದ ಬರ್ತಾ ಇದ್ದೀರಾ? ಸಿದ್ರಬೆಟ್ಟದ ಪಕ್ಕ ಬೆಂಡೋಣೆ. ಯಾವ ದನ ತಂದಿದ್ದೀರಾ ಇಲ್ಲಿಗೆ? ನಾವು ಜಾಸ್ತಿ ಹಳ್ಳಿಕಾರೇ. ಹಳ್ಳಿಕಾರ. ಹಳ್ಳಿಕಾರದು ಏನ್ ವಿಶೇಷತೆ? ವಿಶೇಷತೆ ಏನಿಲ್ಲ ಸರ್. ಅವು ಹಳ್ಳಿಕಾರ ಅಂತಂದ್ರೆ ವಿಶೇಷತೆ ಏನು ಅಂತಂದ್ರೆ ಅವು ಸ್ಮೂತು, ಅವು ಗುಣ ಸ್ಮೂತು, ಚರ್ಮ ಸ್ಮೂತು, ಎಲ್ಲಾ ತರ ಬಾಬ್ದಲ್ಲೂ ನಂಬರ್ 1 ಸ್ಥಾನ ಹಳ್ಳಿಕಾರು. ಈಗ ನೀವು ಎಷ್ಟು ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರ್ ಇವು ನಾನು 3 ಲಕ್ಷ ಚಿಲ್ಲರೆ ಹೇಳ್ತಾ ಇದ್ದೀನಿ. ಒಂದ್ 2.80 ಬಂದ್ರೆ ಬಿಡ್ತೀನಿ. 2.80 ಬಂದ್ರೆ ಬಿಟ್ಬಿಡ್ತೀರಾ? ಈಗ ಸಾಮಾನ್ಯವಾಗಿ ಈಗ ರೈತರು ಬರ್ತಾರಲ್ವಾ, ದನಗಳು ತಗೊಳಕ್ ಬರ್ತಾರಲ್ವಾ, ಬಂದಾಗ ಅವರು ಏನೆಲ್ಲ ಗುರುತಿಸ್ತಾರೆ? ಸರ್ ಸುಳಿಗಳು ನೋಡ್ತಾರೆ, ಬೀಜಗಳು ನೋಡ್ತಾರೆ. ಅದ್ ನಿಮಗೆ ತೋರ್ಸ್ಬೋದ ನನಗೆ? ನೀವು ಎಲ್ಲ ತೋರಿಸ್ತೀವಿ. ತೋರ್ಸಿ. ಈಗ ಸಾಮಾನ್ಯವಾಗಿ ಒಬ್ರು ರೈತರು ಒಂದ್ ದನ ತಾಣ್ಬೇಕಾದ್ರೆ ಏನೆಲ್ಲ ನೋಡ್ತಾರೆ ಅಂತ ಹೇಳಿ? ಸರ್ ಈ ಸುಳಿ ಇದು ಇಲ್ಲೇ ಇರ್ಬೇಕು. ಇದು ಇಲ್ಲಿಗ್ ಬಂದ್ರೆ ಮುಕ್ಕಣ್ ಸುಳಿ, ಇಲ್ಲಿಗ್ ಬಂದ್ರೆ ಗೂಬೆ ಸುಳಿ, ಇಲ್ಲೊಂದ್ ಸುಳಿ ಇದೆ ಇಲ್ಲಿ. ಇದು ಇಲ್ಲಿಗ್ ಬಂದ್ರೆ ನಾವ್ ನಗ್ಬಟ್ ಸುಳಿ ಅಂತಾರೆ, ಕೆಲವ್ರು ಕೊಳದಂಡೆ ಸುಳಿ ಅಂತಾರೆ, ಕೆಲವ್ರು ನಗ್ಬಟ್ ಸುಳಿ ಅಂತಾರೆ. ಈ ಸುಳಿ ಇಲ್ಲಿಗ್ ಬಂದ್ರೆ ರಾಶಿ ಸುಳಿ ಅಂತೀವಿ. ಅದೇ ಈ ಸುಳಿ ಇಲ್ಲಿಗೆ ಹೋದ್ರೆ ಕಿಲ್ ಸುಳಿ ಅಂತೀವಿ, ಅದಕ್ ಬೆಲೆ ಇರಲ್ಲ. ಇಲ್ಲಿ ಎಡಗಡಿಕೆ ಮೋಟಿದ್ರೆ ಎತ್ತಿಡಿಯಲ್ಲ, ಬಲಗಡಿಕಿದ್ರೆ ಹಿಡ್ಕೊಂತಾರೆ ಧೈರ್ಯವಾಗಿ. ಆಮೇಲೆ ಕಾಲಲ್ಲಿ ಸುಳಿ ಇದ್ರೆ ಇಲ್ಲಿ ಈ ಸುಳಿ ಇಲ್ಲಿ ಈ ಏಡಿನ ಮೇಲೆ ಇಲ್ಲೆಲ್ಲ ಒಂಚೂರು ಕಾಟಾದ್ರೂ ಯಾರು ಎತ್ತಿಡಿಯಲ್ಲ. ಇಲ್ಲಿ ಕಾಡಿ ಸುಳಿ ಅಂತ ಬರ್ತವೆ, ಗುಂಡಿಗೆ ಸುಳಿ ಅಂತ ಬರ್ತವೆ. ಕಾಡಿ ಸುಳಿ ಅಂದ್ರೆ ಈ ನರದ ಮೇಲೆ ಕತ್ತಿರ ಹಿಡ್ಕೊಳಲ್ಲ, ಇಲ್ಲಿ ಗುಂಡಿಗೆಗಿದ್ರೆ ಹಿಡ್ಕೊಂತಾರೆ. ಅದು ಎಡಗಡಿಕಿದ್ರೆ ಹಿಡ್ಕೊಳಲ್ಲ, ಬಲಗಡಿಕಿದ್ರೆ ಹಿಡ್ಕೊಂತಾರೆ. ಅರ್ಥವಾಯ್ತಾ? ಬಾಲ್ದಲ್ಲಿ ಸುಳಿ ಬರುತ್ತೆ. ಯಾಕಂಗ ಆಡ್ತದ ನೋಡಿ, ಏಣಿನ ಮೇಲೆ ಇಲ್ಲಿ ಬರ್ತದ. ಇಲ್ಲಿ ಅಲ್ಲೊಂಚೂರು ಕಾಟಾದ್ರೂ ಕಾಣಲ್ಲ ಯಾರು. ಈಗ 2 ಜೊತೆನೆ ಸೇಲ್ ಮಾಡ್ಬೇಕು ಅಂತ ನಾವೀಗ 2 ಜೊತೆನೆ ಸೇಲ್. ಸಿಂಗಲ್ ಕೇಳಿದ್ರೆ ಕೊಡಲ್ಲ ನೀವು? ಸರ್ ನಾನು ಸಿಂಗಲ್ ಹಾಕಿರೋದು ಸಿದ್ಧಗಂಗೆಯಲ್ಲಿ. 1,10,10,000 ಆ ಕಡೆ ಎತ್ತದು. ಮಾಗಡಿ ಕಡೆಯವ್ರದು 1,10,10,000 ಕೊಡ್ತಾಂಡಿದ್ದೆ. ಇದು 95,000 ಕೊಡ್ತಾಂಡಿದ್ದೆ. ಈಗ ನಿಮ್ ಹಳ್ಳಿಕಾರ್ ತಗೊಂಡೋದ್ರೆ ಏನಕ್ಕೆ ಬಳಸ್ಕೊಬಹುದು? ಸರ್ ಪ್ರತಿಯೊಂದು ಶೋಕಿಗೂ ಬರುತ್ತೆ, ಬೇಸಾಯಕ್ಕೂ ಬರುತ್ತೆ. ಶೋಕಿಗೂ ಮಾಡ್ಬೋದು, ಬೇಸಾಯಕ್ಕೂ ಮಾಡ್ಬೋದು. ಬೇಸಾಯ ಈಗ ಆಲ್ರೆಡಿ ನಾನು ಬೇಸಾಯ ಈಗ ನಾನು ಸಿದ್ಧಗಂಗೆಯಲ್ಲಿ ಊಟ ಮಾಡಿ, ದಣಿಮರಲ್ಲಿ ಮೆರವಣಿಗೆ ಮಾಡಿ, ಮನೆ ಹತ್ರ ಹೋಗಿ ನಾನು ಒಂದು 50 ಮೂಟೆ ರಾಗಿ ಬೇಸಾಯ ಮಾಡೇ ಬಂದಿರೋದು. ಇವನ್ನ ಒಂದ್ 50 ಮೂಟೆ ರಾಗಿ ಬ್ಯಾಸ್ಕಿನಾಗ ಹಾಕಿದೀವಿ. ಅವನ್ ಬೇಸಾಯ ಮಾಡೇ ಬಂದಿದ್ದಾನೆ. ಈಗ ಹಳ್ಳಿಕಾರ್ ದನಗಳಿಗೆ ನೀವು ಯಾವ ತರ ಎಲ್ಲ ಆಹಾರ ಕೊಡ್ತೀರಾ? ಸರ್ ನಾವು ಜಾತ್ರೆ ಟೈಮ್ ಅಲ್ಲಿ 3 ತಿಂಗಳು ಹಾಲು, ಮೊಟ್ಟೆ, ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ ಏನೇನೋ ಕೊಡ್ತೀವಿ. ಅವೆಲ್ಲ ಸುಮ್ಮನೆ ಇದ್ ಮಾಡ್ಬಾರ್ದು. ಹಾಲು ಮೊಟ್ಟೆ ಪ್ರತಿದಿನ ಕೊಡ್ತೀವಿ, ಬೆಳಗ್ಗೆ ಸಾಯಂಕಾಲ ಕೂಡ. ಇವಕ್ ಮಾತ್ರ ಇಂಥವ್ ಮೇನ್ಗೆ ನಮ್ಮ 4-5 ಜೊತೆ ಇರ್ತಾವ. ಯಾವ ಮೇನ್ಗೆ ಎಲ್ಲ ಕೊಡ್ತೀವಿ. ಎಲ್ಲಕ್ಕೂ ಕೊಡೋಕ್ ಹೋದ್ರೆ ನಮ್ ತಗಡಿ ಎದ್ದಳಲ್ವಲ್ ಸ್ವಾಮಿ. ಮೇನ್ ನೋಡ್ಕೊಡ್ತೀವಿ. ಹೌದಾ? ನಮ್ಮ ಮನೆಯಲ್ಲಿ ಇನ್ನ 2 ಜೊತೆ ಇದಾವೆ. ಈಗ ಇದು ನಿಮ್ ಮಾಡಿದ್ರೆ ಮತ್ತೆ ನೀವ್ ಬೇರೆ ಇಲ್ಲೇ ತಗೊಂಡ್ ಹೋಗ್ತೀರಾ ಹೆಂಗೆ?
ಸರ್ ನಾವ್ ಇಲ್ಲೇ ತಗೊಳಕ್ ನಮ್ಗೆ ಸಿಕ್ಕುದ್ರೆ ತಗಂತೀವಿ. ಹಾ. ನಮ್ಗೆ ಹಿಂಗೆ ಕೊಳ್ಳು ಮೂತಿ ಜಾತಿ ಇರೋ ಕರ ಮಾತ್ರನೇ ನಾವ್ ಹಾಕೋದು. ಓಕೆ. ಸೊಪ್ಪು ತಾಕು ಇರೋ ದನ ನಾವ್ ಹಾಕಲ್ಲ. ಈ ದನ ಸಿಕ್ಕಿದ್ರೆ ಸಾಕು, ಇಲ್ಲಾಂದ್ರೆ ನಾವು ತಮಿಳ್ನಾಡ್ಗೆಲ್ಲ ಹೋಗಿ ಹಾಕೊಂಬತ್ತೀನಿ ನಾನು. ತಮಿಳ್ನಾಡು ಕೆಜಿ ಟೆಂಪಲ್, ಜೋಡಗಟ್ಟೆ ಸಂತೆ ಎಲ್ಲ ತುಂಬಾ ಸ್ನೇಹಿತರು ಇದಾರೆ. ನಾನು ಹೋಗ್ಲೇಬೇಕಾಗಿಲ್ಲ, ನಮ್ ಸ್ನೇಹಿತರು ಬೆಲೆ ಕೊಡ್ತಾರೆ, ಹಾಕ್ ಕಳಿಸ್ತಾರೆ ಫೋನ್ ಮಾಡಿದ್ರೆ. ಅದೊಂದಕ್ಕೆ ಭಗವಂತ ಸಾಕು. ಹೆಂಗಿದೆ ಬಡನಹಳ್ಳಿ ಜಾತ್ರೆ? ಅಣ್ಣ ಬಜಾರ ಇಲ್ಲ ಅಣ್ಣ, ಬಜಾರ ಇಲ್ಲ, ಸುಮ್ನೆ ಪ್ರಯೋಜನ ಇಲ್ಲ. ಈಗ ಇತ್ತೀಚೆಗೆ ಬರ್ತಾ ಬರ್ತಾ ದನಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆಯಲ್ಲ, ಕಮ್ಮಿ ಆಗ್ತಾ ಐತೆ ಅಂದ್ರೆ ರೈತರು ಕೆಲಸ ಮಾಡೋರ್ ಕಟ್ಕೊಂಡವ್ರು ಕಮ್ಮಿ ಆಗ್ತಾವ್ರೆ. ಹಾ. ದುಡ್ಡು ಇವಕ್ಕೊಂದ್ 3 ಲಕ್ಷ ಬಂಡವಾಳ ಹಾಕದ್, 2.5 ಲಕ್ಷ ಬಂಡವಾಳ ಹಾಕದ್ಕಿನ್ನ ಒಂದ್ ಟಿಲ್ಲರ್ ತಂದ್ರೆ ಒಳಗೆ ಕಂಬೋದ್ ಬಿಡತ್. ಯಾರ್ ತಗೊಂಡ್ ಒಂದ್ ಕುಂಟೆ ಪಾರ್ಗೆ ಆದ್ರಾಯ್ತು ಹೋದ್ರಾಯ್ತು ಅನ್ನೋ ಮಟ್ಟಕ್ ಜನ ಸೋಂಬೇರಿಗಳಾದ್ರು ಜನ. ಬೆಳಗ್ಗೆ ಎದ್ರಿ ಸುಖ ಕಷ್ಟ ನೋಡೋಣ ಅನ್ನೋರು ಯಾರು ಇಲ್ಲ. ಕಲ್ಲು ಅನ್ನೋ ದೇವ್ರಿಗೆ ಪೂಜೆ ಮಾಡ್ತಾರೆ, ನಿಜವಾದ ದೇವ್ರಿಗೆ ಯಾರು ಪೂಜೆ ಮಾಡಕ್ ಇಷ್ಟ ಪಡಲ್ಲ. ನಾನಿದೊಂದು ಹೇಳಕ್ಕಂದ್ರೆ, ಬಸವಣ್ಣ ನಿಜವಾದ ಕಲ್ಲುಗೆ ಹೋಗಿ ಬಸವಣ್ಣ ಪೂಜೆ ಮಾಡ್ತಾರೆ. ನಿಜವಾದ ಬಸವಣ್ಣನ್ ಸಾಕಿ ಅವ್ ಮೆರ್ಸಿರೆ ನಮ್ಗೆ ಅನ್ಯಾಯ ಆಗಲ್ಲ, ಯಾವತ್ತೂ ಅನ್ಯಾಯ ಮಾಡೋಗಲ್ಲ ಬಸವಣ್ಣ. ಅವು 2 ಸತಿ ಕಾಲ್ ಚಾಚೋದು, ಒಂದ್ಸತಿ ಮೆರ್ಸಕ್ಕೆ, ಒಂದ್ಸತಿ ಮನಗಸಕ್ಕೆ. ನಮ್ಮನ್ ಮೆರೀಸ್ಬೇಕು ಅಂತ ಒಂದ್ಸತಿ ಮನಿ ಕಾಣ್ತವೆ, ನಮ್ಮನ್ ಮುಚ್ಬೇಕು ಅಂತ ಒಂದ್ಸತಿ ಮನಿ ಕಾಣ್ತಾವ. ಅಷ್ಟೇ ಬಸವಣ್ಣ ಇರೋದು. ನಾವ್ ಹೆಂಗ್ ಸಾಕ್ತಿವೋ ಹಂಗ್ ಬರ್ತದ ಬಸವಣ್ಣ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸರಿ ಸರ್. ಅಣ್ಣ ನೀವ್ ಹೇಳಿ ಏನ್ ಮಾಡ್ತಿದ್ದಾರೆ? ಸರ್ ಇವರಲ್ಲಿ ಟವಲ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಆ ವ್ಯಾಪಾರ ಅಂದ್ರೆ ನಮ್ಗಲ್ಲಿ ಗೊತ್ತಾಗುತ್ತೆ, ಬೆಳ್ಳಲ್ಲಿ ಏನ್ ಹಿಂಗ್ ಇಸ್ಕಿದ್ರೆ ಇಷ್ಟೇ ಸಾವಿರ, ಇಷ್ಟೇ ರೂಪಾಯಿ ಅಂತ ನಮಗೆ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಓಕೆ. ಇಲ್ಲಿ ನಾವ್ ಎದ್ರಿಗೆ ನಾವ್ ಮಾತಾಡೋದ್ ಕಮ್ಮಿ, ಅಂತ ದೊಡ್ಡವರ್ಗಳು ಟವಲ್ ಅಲ್ಲೇ ಮಾಡ್ತೀವಿ. ಆಮೇಲೆ ಲಾಸ್ಟ್ ಗೆ ಹೇಳ್ತೀವಿ ಹಿಂಗ್ ಹಿಂಗ್ ಆಗೈತೆ, ಇಷ್ಟು ಕೇಳಿರು ಅಂತ, ಅಷ್ಟೇ. ಈಗ ಅವ್ರು ಎಷ್ಟು ಕೇಳ್ತಾವ್ರೆ ಅಂತ ನಮಗ್ ಗೊತ್ತು, ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಓಕೆ. ಅಶ್ವಥ್. ನೀವ್ ಯಾವ ಊರಿಂದ ಬರ್ತಾ ಇರೋದು? ತೋವಿನಕೆರೆ ಹತ್ರ ನಂದಿ ಹೇಳಿ. ಎಷ್ಟು ವರ್ಷಗಳಿಂದ ಈ ಬಡನಹಳ್ಳಿ ಜಾತ್ರೆ ಬರ್ತಾ ಇದ್ದೀರಿ? ನಾವು ಚಿಕ್ಕ ಹುಡುಗರಿಂದಾನು ಬರ್ತಾ ಇದ್ದೀವಿ. ನಮ್ಮ ಅಪ್ಪ ಅವರು, ನಮ್ಮ ತಾತ ಅವ್ರ ಕಾಲದಿಂದಾನು ಕಟ್ಟಾರು, ನಾವು ಕಟ್ತಾ ಇದ್ದೀವಿ. ಈಗ ನಿಮ್ಮವು ಯಾವ ತಳಿ ದನಗಳು ತಂದಿದ್ದೀರಾ? ಹಳ್ಳಿಕಾರ್ ತಳಿ. ಹಳ್ಳಿಕಾರ ಯಾವ ಅವು? ಹಳ್ಳಿಕಾರೆ. ಅಂದ್ರೆ ಎಷ್ಟೆತ್ತು ತಂದಿದ್ದೀರಣ್ಣ? ನಾವು 2 ಜೊತೆ ಇದೆ. ಯಾವ್ಯಾವು? ಈ ಜೊತೆ ಆ ಜೊತೆ ಆ ಕಡೆ. ಹೆಂಗ್ ನಡೀತಿದೆ ಅಣ್ಣ? ಅಣ್ಣ ವ್ಯಾಪಾರ ಇಲ್ಲ ಅಣ್ಣ, ಫುಲ್ಲು ಡಲ್ಲು. ಎಲ್ಲಾ ಜಾತ್ರೆಗಿನ್ನು ಫುಲ್ಲು ಡಲ್ಲು. ದಪ್ಪು ವರಿಗಳಲ್ಲಿ ಯಾವ ವರಿನೂ ಸೇಲ್ ಆಗಿಲ್ಲ ಇವತ್ತಿನ ಮಟ್ಟಿಗೆ. ಚಿಕ್ಕ ಕಟ್ಸು, ಯಾವ್ದ ಈ ಸಂತೆರ್ಗಾಗ ಅಂತ ಕರುಗಳು ಅಂತವು ನಡೀತಾವೆ. ಯಾಕೆ ಅಂತ? ಏನಂತ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಸರ್. ಎಲ್ಲ ಈಗ ಹಿಂಗೆ ಬರ್ತಾ ಹಿಂಗೆ ಆಗೋಗ್ತೈತೆ. ಯಾಕೆ ಒಂದ್ ಜಾತ್ರೆಯಲ್ಲಿ ಒಂದ್ ಸ್ವಲ್ಪ ಇದಾಗುತ್ತೆ, ಒಂದ್ ಜಾತ್ರೆಯಲ್ಲಿ ಬಿದ್ದೋಗುತ್ತೆ. ಹಿಂಗೆ ಜನಗಳು ಇದು. ಇನ್ನೊಂದು ಹೇಳ್ಬೇಕು ಅಂದ್ರೆ ಏನ್ ಗೊತ್ತಾ, ಎಲ್ಲಾರು ನಾವು 3 ಲಕ್ಷ 4 ಲಕ್ಷ 5 ಲಕ್ಷ ಅಂತ ಹೇಳ್ತಾನೆ ಇರ್ತಾರೆ. ಅದು ಒಬ್ರು 25 ಲಕ್ಷ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಾ ಹೋಗ್ತಿರ್ತಾರೆ. ಅದು ಹೈಲೈಟ್ ಆಗ್ತೈತೆ. ದನ ತಾಣಕ್ಕೆ ಕಮ್ಮಿನೇ ಜನಗಳು ಯಾರು. ಈಗ ಇದು ನಿಮ್ದೇನೆ? ಈಗ ನಮ್ದೇ ಸರ್. ಅಣ್ಣ ನೀವ್ ಎಷ್ಟು ವರ್ಷಗಳಿಂದ ದನಗಳನ್ನ ಸಾಕಣೆ ಮಾಡ್ತಾ ಇದ್ದೀರಾ? ನಾನ್ ಚಿಕ್ಕ ಹುಡುಗನಾಗ್ಲಿಂದು ನನ್ಗೆ 42 ವರ್ಷ. ಅವತ್ತಿಂದನೂ ನಮ್ಮ ಮನೇಲಿ ವರಿ ಇದಾವೆ. ನಾವು ಚಿಕ್ಕ ಹುಡುಗರಿಂದನೂ ಇದಾವೆ. ನಮ್ ತಾತ ಅವ್ರ ಕಾಲದಿಂದನೂ ಯಾವತ್ತೂ ಬಿಟ್ಟಿಲ್ಲ, ಇವತ್ತು ಬಿಟ್ಟಿಲ್ಲ. ಓಕೆ. ಹೊಸ ರೈತರುಗಳಿಗೆ ನೀವೇನ್ ಹೇಳ್ತೀರಾ? ಹೊಸ ರೈತರುಗಳು ಕಟ್ಬೇಕು, ಇನ್ನೂ ಬೆಳಿಬೇಕು ಚೆನ್ನಾಗಿ. ಅವರು ಕಟ್ಲಿ, ಸಂತೋಷ ನಮಗೂ. ಈಗ ನಿಮ್ದು ಒಂದ್ ಜೊತೆ ಹೆಂಗ್ ಹೇಳ್ತಾ ಇದ್ದೀರಣ್ಣ ರೇಟ್? ನಾವು ಇದು 3 ಲಕ್ಷ ರೂಪಾಯಿ ಹೇಳಿದ್ವಿ. ಇದು ಅದು 3.25 ಹೇಳಿದೀವಿ. ಅಲ್ಲಿ ನೋಡ್ತಾರೆ 2 ಹಲ್ಲು 4 ಹಲ್ಲು 6 ಹಲ್ಲು ಕಡಿಮೆ. ಎಷ್ಟಲ್ಲಿಗೆ ಬೆಲೆ ಜಾಸ್ತಿ ಇರುತ್ತೆ? ಇವತ್ತಿನ ದಿವಸ ನಮ್ಮಲ್ಲಿ ನಾವ್ 2 ಹಲ್ಲು ನಾವು ಕಟ್ಕೊಳೋದು, 2 ಹಲ್ಲು ಹಲ್ಲಾಗಿರೋದು 2 ಹಲ್ಲು 4 ಹಲ್ಲಿಗೆ ಅಂದ್ರೆ ನಾವು ಎಷ್ಟು ಹೊಟ್ಟೋಗ್ತೀವಿ. ನಂಗೆ ಬೇರೆಯವರೆಲ್ಲ ಹೇಳ್ತಾರೆ 6 ಹಲ್ಲು ಕಡಿಯಲ್ಲು, ದೊಡ್ಡ ಇವರೆಲ್ಲ 6 ಹಲ್ಲು ಕಡಿಯಲ್ಲು. ಹಂಗೆ ನಮ್ಮ ಅವ್ರವ್ರ ಅಭಿಪ್ರಾಯ, ಅವ್ರವ್ರ ಇದು ಶಕ್ತಿ. ನೀವ್ ಎಷ್ಟು ದಿವಸ ಆಯ್ತಲ್ಲ ಇಲ್ಲಿ ಬಂದ್ ಜಾತ್ರೆಗೆ? ನಾವು ಇವತ್ತಿಗೆ 4 ದಿವಸ. 4 ದಿವಸ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀವಿ. ಊಟ ತಿಂಡಿ ಎಲ್ಲ ಇಲ್ಲೇ ಸರ್. ಊಟ ತಿಂಡಿ ಎಲ್ಲ ಮಾಡ್ಕೊಂತೀವಿ. ನಮ್ ಸ್ನೇಹಿತರು ಈ ಕಡೆ 1-2 ಜೊತೆ, ಅಲ್ಲೊಂದ್ 2 ಜೊತೆ ಮಾಡ್ಕೊಂಡು ಊಟ ಮಾಡ್ತೀವಿ. ಈಗ ನಿಮ್ಮ ಹಳ್ಳಿಕಾರ ತಗೊಂಡೋದ್ರೆ ಇವನ್ನ ಏನಕ್ಕೆ ಬಳಸ್ಬೋದು?
ನಾವೆಲ್ಲ ವ್ಯವಸಾಯ ಮಾಡ್ತೀವಿ. ನಾವು ವ್ಯವಸಾಯ ಮಾಡ್ತೀವಿ, ಕೆಲವರು ಶೋಕಿ ಕಟ್ಕೊಂಡಿರ್ತಾರೆ. ನಾವು ಮಾತ್ರ ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ಮಾಡೋದೇ ನಾವು. ಈಗ ಸೇಲ್ ಆದ್ರೆ ಎಳ್ಳು ಹ್ಮ್. ನೆಕ್ಸ್ಟ್ ಈಗ ನಿಮ್ ಮನೆಗೆ ಏನ್ ಮಾಡ್ತೀರಾ? 2 ಜೊತೆ ಇದಾವೆ. 2 ಜೊತೆನು ಸೇಲ್ ಆದ್ರೆ ಬೇರೆ ತಾಂತೀವಿ, ಇಲ್ಲ ಒಂದ್ ಜೊತೆ ಸೇಲ್ ಆದ್ರೆ ಒಂದ್ ಜೊತೆ ಕೊಡಲ್ಲ. ಇನ್ನು ಯಾವ್ದು ಸೇಲ್ ಆದ್ರೂ ಒಂದ್ ಜೊತೆ ಸೇಲ್ ಆದ್ಮೇಲೆ ಒಂದ್ ಜೊತೆ ಕೊಡಲ್ಲ. ಇನ್ನೇ ವರ್ಷಕ್ಕೆ ಈಗ 2 ಸೇಲ್ ಆದ್ರೆ 2 ಸೇಲ್ ಆದ್ರೆ ಬೇರೆ ಹುಡುಕಂತೀವಿ. ಅಂದ್ರೆ ಇಲ್ಲೇ ಹುಡುಕ್ತೀರಾ ಬೇರೆ ಕಡೆ ಹೋಗ್ತೀರಾ? ಬೇಗ ಸೇಲ್ ಆಗಿದ್ರೆ ಇಲ್ಲೇ ಹುಡುಕ್ತಿವಿ, ಇಲ್ಲ ಅಂದ್ರೆ ನಾವು ಹಳ್ಳಿಲೋ ಇಲ್ಲ ಎಲ್ಲಾದ್ರೂ ಗೊತ್ತಿರೋ ಹಳ್ಳಿಗಳಲ್ಲಿ ಇಂಥದ ಹತ್ರ ಹೋಗ್ತಾರೆ, ನೋಡ್ತೀವಿ. ನಮ್ಗೆ ಆಗಂಗಿದ್ರೆ ತಾಂತೀವಿ, ಆಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಜಾತ್ರೆಲಿ ಚೇಳೂರ್ ಇದೆ ಇಲ್ಲಿ, ಹಂಗೆ ಇಲ್ಲಿ ನಾವು ಮಾರ್ಲಿಲ್ಲ ಅಂದ್ರೆ ಇಲ್ಲ ಚೇಳೂರ್ಗ್ ಹಾಕಿ ಒಂದ್ ಜೊತೆ ಮಾರ್. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಓಕೆ, ಥ್ಯಾಂಕ್ ಯು. ಯಾವ ಊರು ನಿಮ್ದು? ಕೇಟೇಳಿ ಅಂತ. ಕೇಟೇಳಿ ಎಲ್ಲಿ ಬರುತ್ತದೆ? ಇಲ್ಲಿ ಕವಣದಲ ಪಕ್ಕ. ಕವಣದಲ ಪಕ್ಕನ? ನಿಮ್ ಹೆಸರು ಅಣ್ಣ? ಗೌಡ ಅಂತ. ಹತ್ರ ಗೌಡ. ನಿಮ್ದು ಯಾವ್ದಣ್ಣ ದನಗಳು ತಂದಿರೋದು ಇಲ್ಲಿ? ಹಳ್ಳಿಕಾರ್ ತಳಿ. ಹಳ್ಳಿಕಾರ. ನೀವು ಎಷ್ಟು ದಿವಸ ಇದ್ದೀರಿ ಆಲ್ರೆಡಿ? ನಮ್ದು 4 ದಿವಸ, ಇವತ್ತಿಗೆ 5 ದಿನ ಒಟ್ಟಿಗೆ. 5 ದಿನ. 5 ದಿನ. ಯಾವ ತರ ಅನ್ಸ್ತಾ ಇದೆ ಜಾತ್ರೆ? ಚೆನ್ನಾಗೈತಿ. ಚೆನ್ನಾಗಿದೆ. ವ್ಯಾಪಾರ ಸ್ವಲ್ಪ ಪರವಾಗಿಲ್ಲ. ಹಾ. ಮಾಲಿದ್ದಂಗೆ ನಡೀತಾವೆ. ಬರ್ತಾ ಇದಾರೆ, ಕೇಳ್ತಾ ಇದಾರ? ಕೇಳ್ತಾ ಇದ್ದಾರೆ. ನಿಮ್ದಿವೆ ಹಳ್ಳಿ? ಇದೆ. ಇದು ಒಂದೇ ಜೊತೆ ನಿಮ್ಮ ಹತ್ರ ಇರೋದು? ಇದೊಂದು ಜೊತೆ, ಅವನ್ ಜೊತೆ 2 ಜೊತೆ. ಅವ್ ನಮ್ ಚಿಕ್ಕಪ್ಪ. 2 ಜೊತೆನೂ ಮಾರ್ಬೇಕು ಅಂತಿದ್ದೀರಾ? ಮಾರ್ಬೇಕಂತ ಇದೀವಿ. ಒಂದ್ ಜೊತೆ ಆದ್ರೆ ಇಕ್ಕಂತೀರಾ, ಒಂದ್ ಜೊತೆ ಮಾರಿದ್ರು ತಕೊಂತೀವಿ. ನಿಮ್ದು ಈಗ ನಿಮ್ಮ ಹಳ್ಳಿಕಾರ ಎಷ್ಟು ಕೇಳ್ತಾ ಇದ್ದೀರಾ? 2.20 ಹೇಳ್ತಾ ಇದೀವಿ. 2.20 ಹೇಳ್ತಾ ಇದ್ದೀರಾ? ಬರ್ತಾ ಇದಾರೆ ಅಷ್ಟಕ್ಕೆ ರೈತರು? ಬರ್ತಾ ಇದಾರೆ, ಕೇಳ್ಕಂತಾರೆ, ಹೋಗ್ತಿರ್ತಾರೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಷ್ಟಕ್ಕೆ ವ್ಯವಹಾರ ಆಯ್ತಿದ್ದು 73 ಸಾವಿರ ಆಯ್ತು. 83 ಸಾವಿರ. ನೀವ್ ಇದು ಏನಕ್ಕೆ ಬಳಸ್ತೀರಾ ತಗೊಂಡೋಗಿ? ಹಣ ವ್ಯವಸಾಯಕ್ಕೆ ಬಳಸ್ತೀವಿ. ವ್ಯವಸಾಯಕ್ಕೆ. ಇದು ಯಾವ ತಳಿ ಇದು? ಇದು ಹಳ್ಳಿಕಾರ. ಹಳ್ಳಿಕಾರ. ಓಕೆ, ನಿಮ್ದು ಯಾವರು? ನಮ್ಮದು ಬೊಮ್ಮಲದೇವಪುರ, ಕೊರಟಗೆರೆ ಹತ್ರ. ಕೊರಟಗೆರೆ ಹತ್ರನಾ? ಓಕೆ, ನೀವ್ ಎಷ್ಟು ವರ್ಷದಿಂದ ದನಗಳೆಲ್ಲ ಸಾಕ್ತಾ ಇದ್ದೀರಾ ಇಲ್ಲ ಕೊಂಡ್ತಾ ಇದ್ದೀರಾ? ನಾವು ಚಿಕ್ಕ ವಯಸ್ಸಿನಿಂದ ನಾವು ಅಪ್ಪನ ಜೊತೆಗೆ ಬರ್ತಾ ಇದ್ವಿ. ಇವಾಗ ನಾವು ಅಪ್ಪರಿಲ್ಲ, ತೀರೋದ್ರು. ಇವಾಗ ನಾವೇ ಸಂತೆ ವ್ಯಾಪಾರ ಮಾಡ್ತೀವಿ. ನೀವೇ ವ್ಯಾಪಾರ ಮಾಡ್ತೀರಾ? ಓಕೆ ಅಣ್ಣ, ಥ್ಯಾಂಕ್ಸ್. ಯಾವ್ರಪ್ಪೆ? ಹೌದಾ? ಇದು ಯಾವ ತಳಿ ಇದು? ಹಳ್ಳಿಕಾರ. ನೀವು ಬಡನಳ್ಳಿ ಜೊತೆ ಯಾವ ಬಂದಿದ್ದು? 3 ದಿನ ಆಯ್ತು. 3 ದಿನ ಆಯ್ತಾ? ವ್ಯಾಪಾರ ಎಲ್ಲ ಹೆಂಗ್ ನಡೀತಾ ಇದೆ? ಮಾಲಿದ್ದಂಗೆ ವ್ಯಾಪಾರ. ನೀವ್ ಎಷ್ಟು ವರ್ಷಗಳಿಂದ ದನಗಳು ಸಾಕ್ತಾ ಇದ್ದೀರಾ? ನಾವು ನಮ್ಮ ಅಪ್ಪ ನಮ್ಮ ತಾತಾರಿಂದ ಹೌದಾ? ನೀವು ಏನ್ ಮಾಡ್ತಾ ಇದ್ದೀರಾ? ನಾವೀಗ ಐಟಮ್ ಮಾಡ್ಕೊಂಡಿದ್ದೀವಿ. ಅವ್ರು ಹಳ್ಳಿಕಾರ್ ಬಿಡಲ್ಲ, ಸಾಕ್ತೀರಿ. ಇವು ರೇಟ್ ಹೆಂಗ್ ಇದ್ ಮಾಡ್ತಾ ಇದ್ದೀರಾ? ಸರ್, ಇವು 10.5 ಲಕ್ಷ. 10.5 ಲಕ್ಷ. ಇದನ್ನ ತಗೊಂಡೋದ್ರೆ ನಾವು ಏನ್ ಮಾಡ್ಬೋದು? ಏನಕ್ಕೆ ಬಳಸ್ಬೋದು? ಸರ್, ಶೋಕಿಗೆ ಕಟ್ತಾರೆ. ಶೋಕಿಗೆ ಇದ್ ಮಾಡ್ತಾರೆ. ಉಳ್ಮೆ ಎಲ್ಲ ಮಾಡ್ಬೋದಾ? ಉಳ್ಮೆ ಮಾಡ್ಬೋದು. ಈಗ ಇದನ್ನ ನೀವು ಇಷ್ಟ ದಿವಸ ಇದನ್ನ ನೀವೇನ್ ಮಾಡ್ತಾ ಇದ್ರಿ? ಸರ್, ನಾವು ಶೋಕಿಗೆ ಕಟ್ಟಿದ್ವಿ, ಉಳ್ಮೆಗೆ ಕಟ್ಟಿದ್ವಿ. ಉಳ್ಮೆನ ಮಾಡಿದಿರ? ಮಾಡಿದ್ವಿ. ಇದು ಎಷ್ಟಲ್ಲಿ ಇದು? ಸರ್, 6 6 ಇದು. ನಿಮ್ಮ ಹೆಸರು? ವಿನಯ್ ಅಂತ. ಥ್ಯಾಂಕ್ ಯು. ಅಣ್ಣ, ಇದು ವ್ಯಾಪಾರ ಆಗಿದ್ಯಾ? ಯಾವ ನಿಮ್ದು? ಅಣ್ಣ, ನಿಮ್ಮ ಹೆಸರು? ನವೀನ್ ಅಂತ. ನಿಮ್ದು ಯಾವ ಊರು? ಕೆ ಪಾಲ್ಸಂದ್ರ, ಗೂಳೂರು ಹೋಬಳಿ, ತುಮಕೂರು ತಾಲೂಕು. ಹೆಂಗ್ ನಡೀತಾ ಇದೆ ಬಡನಳ್ಳಿ ಜಾತ್ರೆ? ಬಡನಳ್ಳಿ ಜಾತ್ರೆಯಲ್ಲಿ ಈ ಸತಿ ಏನ್ ಅಷ್ಟಿಲ್ಲ, ಅಷ್ಟೇನೆ. ಅದೇ ಎಲ್ಲ ಬಿಟ್ಕೊಟ್ಟಿರವೇ ಇರೋದಿಲ್ಲಿ. ವ್ಯವಹಾರ ಅಷ್ಟೊಂದೇನಿಲ್ಲ ಅಣ್ಣ, ಕಮ್ಮಿನಿ. ಹೌದಾ? ಇದು ಹಳ್ಳಿಕಾರಿ ಅಲ್ವಾ ಇದು? ಪ್ಯೂರ್ ಹಳ್ಳಿಕಾರ. ನೀವ್ ಇದನ್ನ ಏನಕ್ಕೆ ಬಳಸ್ತಾ ಇದ್ರಿ? ಅಣ್ಣ, ವ್ಯವಸಾಯಕ್ಕೆ ಬಳಸ್ತೀವಿ, ಶೋಕಿಗೂ ಬಳಸ್ತೀವಿ, ವ್ಯವಸಾಯಕ್ಕೂ ಬಳಸ್ತೀವಿ.
ನೀವು ಈ ಆಹಾರ ಎಲ್ಲ ಯಾವ ತರ ಕೊಡ್ತಾ ಇದ್ದೀರಾ? ಸರ್ ನಾವು ಬೆಳಗ್ಗೆ ಸಂಜೆ ಕೊಡ್ತೀವಿ, 2 ಟೈಮ್ ಕೊಡೋದು. ಹಾ. ರವೆ ಬೂಸ, ಚಕ್ಕೆ ಬೂಸ, ಕಡ್ಲೆ ಒಟ್ಟು ಅಷ್ಟೇ ಕೊಡೋದು. ಕೆಲವರೆಲ್ಲ ಹೇಳಿದ್ರು ನಮ್ಮ ಮೊಟ್ಟೆ ಎಲ್ಲ ಆ ತರದೆಲ್ಲ ಕೊಡ್ತೀವಿ ಅಂತ ಸರ್ ಹೇಳಿ. ಕೊಡ್ತಾರ, ಅವ್ರು ಬೀರುತ್ತೆ ಮನೇಲಿ ಕೋಟ್ ಗಟ್ಲೆ ಕೊಳಿತಿರೋದ ಕೊಡ್ತಾರೆ. ನಮ್ಮಂತ ರೈತರು ಎಲ್ಲಿ ಕೊಡೋಣ ನಾವು? ನಾವ್ ರೈತರು ಎಲ್ಲಿ ಕೊಡೋಣ? ಹಾಲು ಮೊಟ್ಟೆ ಎಲ್ಲನ ಈಗ ನಿಮ್ಮ ಹಳ್ಳಿಕಾರ ಎಷ್ಟು ಕೆಜಿ ಮಾಡ್ತಿದ್ದೀರಾ sell ಮಾಡೋದು? ಸರ್ ನಾನು 3,60,000 ವ್ಯಾಪಾರ ಹೇಳ್ತಾ ಇದೀನಿ. ಹಾ. 3 ಮೇಲೆ ಬಂದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ, ವಾಪಸ್ ಮನೆ. ಇವಾಗ ನಿಮ್ಗೆ ಹೆಂಗ್ ಬರ್ತಾ ಇದೆ ಇಲ್ಲೆಲ್ಲ? ಸರ್ ಎಲ್ಲ ಒಳಗ್ ಕೇಳ್ತಾ ಇದಾರೆ, 3 ಒಳಗೆ ಕೇಳ್ತಾವ್ರೆ. ಒಳಗೆ ಕೇಳ್ತಾ ಇದಾರೆ. ಇದೊಂದೇ ಜನ ನಿಮ್ಮ ಹತ್ರ ಇರೋದು? ಈಗ ಒಂದ್ ಜೊತೆ ಕೊಟ್ಟು ನಿನ್ನೆ, ಹಾ. ಒಂದ್ ಜೊತೆ ಇದೆ. ಮತ್ತೆ ಇದು ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು? ಚೋಳೂರು. ಈ ಹಳ್ಳಿ ಕಾರ ಅಂತಂದ್ರೆ ಏನ್ ವಿಶೇಷತೆ ಅಂತ? ಸರ್ ವಿಶೇಷತೆ ಅಂದ್ರೆ ಏನಿಲ್ಲ, ಇದು ಗುಣ ಅದ್ರದ್ದು ಉದ್ದ ಪನ್ನ ಮತ್ತೆ ಅದ್ರ ಜಾತಿ ಕುಲ ನಮ್ದ ಇವು ಸೀಮೆಸಿನಲ್ಲಿ ಈ ತರ ಬರಲ್ವಲ್ಲ, ಈ ಜಾತಿ ಕುಲ ಇರಲ್ಲ. ಹಿಂಗೆ ದನಗಳಲ್ಲಿ ಹಾಲು ಚೆನ್ನಾಗ್ ಬರುತ್ತೆ. ಹಾ. ಈ ಅಂಶದಲ್ಲಿ ಹುಟ್ಟಿರ್ತಕ್ಕಂಥ ಜೀವಾದಿ ಒಳ್ಳೆ ಹಾಲು ಕೊಡುತ್ತೆ. ಅದನ್ನ ಈ ಹಳ್ಳಿಕಾರ ನಾವು ಬಯಸ್ತೀವಿ, ಅದನ್ನ ಜಾಸ್ತಿ ಕಟ್ತೀವಿ, ಜಾಸ್ತಿ ಅದನ್ನ ಸಾಕೋದು ನಾವು. ಅದನ್ನೇ ನಮ್ಗೆ ಒಳ್ಳೆ ಪ್ರಾಫಿಟ್ ಇದೆ. ಯಾವ ತರ ದನಗಳು ಬರುತ್ತೆ ತಳಿಗಳು? ಅದೇ ಸೂಜಿ ಮಲ್ಲಿಗೆ ಅಂತ ಬರ್ತವೆ, ಅವು ಮಂಡ್ಯ ಸುತ್ತು. ಸೂಜಿ ಮಲ್ಲಿಗೆ? ಸೂಜಿ ಮಲ್ಲಿಗೆ ಹಳ್ಳಿಕಾರಲ್ಲೇ ಬರುತ್ತೆ ಅದು, ಸೂಜಿ ಮಲ್ಲಿಗೆ ಅಂತ. ಪೂರ್ತಿ ಈ ಸಣ್ಣ ಬರುತ್ತೆ, ಪೂರ್ತಿ ಸೂಜಿ ಮಲ್ಲಿಗೆ ಅಂದ್ರೆ. Okay. ಇವು ಹಳ್ಳಿಕಾರ್, ಪ್ಯೂರ್ ಹಳ್ಳಿಕಾರ್. ಇನ್ನು ಯಾವ ತರ ತಳಿಗಳು ಬರ್ತವೆ? ಸರ್ ಬೇಜಾನ್ ಬರ್ತವೆ, ಅದ್ರಲ್ಲೂ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ನಾವು ಯಾವ ಪ್ಯೂರ್ ತರ ಹಳ್ಳಿಕಾರ್ ಮೇಲೆ ದನಗಳು ಬಂದವೆ ಇಲ್ಲಿ? ಎಲ್ಲ ರೈತ ಬಂದಿದೆ. ಓರಿ ಬಂದಿದೆ, ಬಿತ್ತನೆ ಓರಿ ಬಂದಿದೆ, ಹಾ. ಮತ್ತೆ ಕ್ವಾಣ ಎಲ್ಲ ಬಂದಿದೆ. ಓರಿನಾವೆ ಹಳ್ಳಿಕಾರ ವರ್ಗುಳೆ ಬೆಲೆ ಇಲ್ಲ ಅಷ್ಟೇ. ಕಡಿಮೆ ರೇಟಿಗೆ ಇದ್ ಮಾಡ್ತಿದಾರಲ್ಲ. ನಿಮ್ದೆಲ್ಲ ಯಾವ ಊರು? ನಮ್ಮದು ಸೂರನಹಳ್ಳಿ, ತೋಂಗೆರೆ. ಸೂರ್ಯನಹಳ್ಳಿ. ಓಕೆ. ಇನ್ನು ಬೇರೆ ಯಾವ ಊರ ಇದ್ದೀರಾ? ಉನ್ನಾಳು ನಮ್ ಸೈಡ್, ಬಸರಿಹಳ್ಳಿ, ನಮ್ ದೊಡ್ಡಮರ. ಅಣ್ಣ ಹೆಂಗಿದೆ ಬಡನಹಳ್ಳಿ ಜಾತ್ರೆ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಹಾ. ನೀವು ಎಷ್ಟು ತಂದಿದ್ದೀರಾ ದನಗಳನ್ನ? ಹಾಕಿದ್ದೀರಾ? ಸೇಲ್ ಆಗಿದ್ಯಾ ಯಾವ್ದಾನ? ಒಂದ್ 2 ಜೊತೆ ಮಾರಿದ್ದೀವಿ. ಹಾ. ಹಳ್ಳಿ ಕಾರೇನಾ? ಎಷ್ಟು ಸೇಲ್ ಆಗ್ತಾ ಇದೆ? ಒಂದ್ 85 ಕೊಂದ್ಕೊಟ್ಟೆ. ಹಾ. ಹಾ. ಒಂದ್ 65 ಕೊಂದ್ಕೊಟ್ಟೆ. ಹ್ಮ್. ಹೆಂಗ್ ಅನಿಸ್ತಾ ಇದೆ ಬಡನಹಳ್ಳಿ ಜಾತ್ರೆ? ಪರವಾಗಿಲ್ಲ, ಪರವಾಗಿಲ್ಲ. ಜನ ಮೀಡಿಯಂ ಆಗಿ ಹೋಗ್ತಾ ಇದೆ. ಹ್ಮ್. ನೀವ್ ಯಾವ ತರ ದನಗಳನ್ನ ಸಾಕ್ತಿದ್ದೀರಾ? ನಾವು ಇವು ನಾಟಿ ದನ ಹಳ್ಳಿಕಾರ ಬಿಟ್ಮೇಲೆ ಹಾ. ಬೇರೆ ದನ ಮೇಸಲ್ಲ. ಹ್ಮ್. ತಾತ ನೀವು ಯಾವ ತಂದಿದ್ದೀರಾ ನೀವು? ಒಂದ್ ಜೊತೆ ಅವೆ, ಹಾ. 2 ಜೊತೆ ಮಾರಿದ್ದೀವಿ. ಹಾ. ನೀವು ಬಡನಹಳ್ಳಿ ಜಾತ್ರೆ ಬಂದಿದ್ದೀರಾ? ಅವಾಗಿನ ಬರ್ತಾ ಇದ್ದೀರಾ? ನಾವು ಸಣ್ಣ ಹುಡುಗರಿಂದಲೂ ನಮ್ಮ ತಾತನ ಕಾಲದಿಂದಲೂ ಬರ್ತಾ ಇದ್ದೀರಾ? ಅವಾಗಿನ ಜಾತ್ರೆಗೂ ಈಗಿನ ಜಾತ್ರೆ ಏನ್ ವ್ಯತ್ಯಾಸ ಕಾಣ್ತಾ ಇದೆ ನಿಮ್ಗೆ? ಆಗಿನ ಜಾತ್ರೆಗೂ ಈಗಿನ ಜಾತ್ರೆಗೂ ವ್ಯತ್ಯಾಸ ಅಂದ್ರೆ ಅವಾಗ ಬರಗಾಲ, ಹಾ. ಅವಾಗ ಹಂಗೆ ಹಂಗೆ ಹೋಗೋದು. ಹಾ. ಈಗಾಗಲೇ ಏನಿಲ್ಲ, ಹೇಳಿದ್ದೆ ರೇಟು. ಅವಾಗೆಲ್ಲ ಇವತ್ತು 50,000 ಅವಾಗ 50,000 ಕೊಡೋ, ಇವತ್ತು 5 ಲಕ್ಷ. 5 ಲಕ್ಷ. ಆಗ ಆ ತರ ನಡೀತಾ ಐತಿ. ಅಂದ್ರೆ ಅವಾಗ ಚೆನ್ನಾಗೈತಾ ಇವಾಗ ಚೆನ್ನಾಗೈತಾ? ಅಯ್ಯೋ, ಅವಾಗ ದುಡ್ಡಿಲ್ಲ, ಇವಾಗ ದುಡ್ಡು ಐತಿ. ಅಷ್ಟೇ ಹೆಚ್ಚು ಕಮ್ಮಿ. ಅಷ್ಟೇ ವ್ಯತ್ಯಾಸ. ನೀವ್ ಯಾವ ತಂದಿದ್ದೀರಾ ದನಗಳನ್ನ? ಈಗ ಸಮೀಪ ಒಂದ್ ಜೊತೆ ಮಾಡಿದ್ರ? 2 ಜೊತೆ ಮಾರಿದೀವಿ, ಒಂದ್ ಜೊತೆ ಅವೆ. ಐದವ? ಪರವಾಗಿಲ್ಲ ಬಡನಹಳ್ಳಿ ಜಾತ್ರೆ? ಏನ್ ಪರವಾಗಿಲ್ಲ, ಈಗಿನ ತಕ್ಕ ಬೆಲೆ ಐತಿ. ನಿಮ್ಮ ಹೆಸರು? ರಂಗಯ್ಯ. ರಂಗಯ್ಯನಾ? ಇದು ನಿಮ್ದು ಯಾವ ಊರು? ಸೋರೆಕುಂಟೆ. ಸೋರೆಕುಂಟೆ. ಸೋರೆಕುಂಟೆ ಹತ್ರ ಬೇರೆ ಊರ? ಗಂಟಿಗಿನಹಳ್ಳಿನಾ? ಮತ್ತೆ ಏನ್ ಹೇಳ್ತೀರಾ ದನಗಳ ಬಗ್ಗೆ? ಏನ್ ಹೇಳ ಸ್ವಾಮಿ, ದನಗಳ ಬಗ್ಗೆ ಏನ್ ಹೇಳಕ್ ಆಕೈತಿ? ಈಗ ನೀವು ಮಾರಿದಿರಲ್ವಾ, ಅದೇನು ನೀವು ಉಳ್ಮೆಗ ಏನಕ್ಕೆ ಅಂತ ಬಳಸ್ಕೊಂತಿದ್ರಿ ನೀವು? ನಾವು ಉಳುಮೆಗೂ ಮಾಡ್ತೀವಿ, ಮಾರಾಟಕ್ಕೂ ಮಾಡ್ತೀವಿ. ಹೌದಾ? ಈಗ 2 ಜೊತೆ ತಂದಿರ ನೀವು? ಒಂದ್ ಜೊತೆ ಮಾರಿದೀರಾ? ಎಷ್ಟು ಕೋತು? 120ಗೆ. 120ಕ್ಕೆ? ಈಗ ಇರೋದು ಎಷ್ಟು ಕೇಳ್ತಾ ಇದ್ದೀರಾ? ಈಗ ಇರೋದು 1.5 ಹೇಳ್ತಾ ಇದ್ದೀವಿ. ಅದು ಹಳ್ಳಿ ಕಾರೇನಾ? ಹಳ್ಳಿ ಕಾರೇನ. ಈ ದನಗಳಲ್ಲಿ ಎಷ್ಟು ವೆರೈಟಿ ಬರುತ್ತೆ? ಅಯ್ಯೋ, 4 ತರ 5 ತರ ವೆರೈಟಿ ಬರ್ತದೆ. ಯಾವ ತರ ಬರುತ್ತೆ? ಕೆಂಪು, ಬಿಳುಪು, ಹಳದಿ, ಈ ತರ ಬರ್ತೈತಿ. ಈಗ ಒಂದ್ ಒಳ್ಳೆ ದನ ತಗೊಬೇಕು ಅಂತಂದ್ರೆ ಏನ್ ಗುರುತಿಸ್ತಾರೆ ಸಾಮಾನ್ಯವಾಗಿ? ಏನ್ ಗುರುತಿಸ್ತಾರೆ? ಕೊಂಬು, ಕೋಡು, ಜೊತೆ ಬಣ್ಣ ಹಿಡ್ದಿರ್ಬೇಕು, ಜೋಡಿಸ್ತಾರೆ. ಅದೊಂದು ಇದೊಂದು ಅಂದ್ರೆ ನಡೆಯಲ್ಲ. 2 ಒಂದೇ ಇದ್ರಾಗ ಇರ್ಬೇಕು, ಕುಲ್ದಾಗ ಇರ್ಬೇಕು, ಮಾಡ್ತಾರೆ. ಅದನ್ನ ನೋಡಿ ತಗೋಣ ಅಂತದ್ದು. ಸರಿ, ಥ್ಯಾಂಕ್ ಯು.
ಬಳಸ್ಬೋದು ಇದು? ಎಲ್ಲವಕ್ಕೂ ಬಳಸ್ಬೋದು. ಮೇಕೆ, ಕುರಿ, ದನ, ಎಮ್ಮೆ ಎಲ್ಲಕ್ಕೂ ಬಳಸ್ಬೋದಾ? ಅಂದ್ರೆ ಇಲ್ಲಿ ಯಾವ್ದಿದೆ ಅಂತ ಹೇಳಿ ಏನೇನ್ ಬಳಸ್ತಾರೆ ಅಂತ ನಂಗೆ ತೋರಿಸ್ತೀರಾ? ಯಾವ್ದೇನಕ್ಕೆ ಅಂತ ಹೇಳಿ? ಇವೆಲ್ಲ ಸುಮ್ಮನೆ ಶೋಗ್ ಹಾಕಿರ್ತಾರೆ. ಹಾ ಅದೆಲ್ಲ ಕೊಳ್ಳಿಗೆ ಹಾಕೋದು, ಸುಮ್ನೆ ಶೋಗ್. ಅದು ದೊಡ್ಡದು, ಅದು ಅಷ್ಟೇ. ಅದು ಎಲ್ಲವೂ ಶೋಕಿಗೆ ಹಾಕೋದು. ಅಣ್ಣ ನಿಮ್ದು ಯಾವ ಊರು? ಹೇಮಾವತಿ. ಹೇಮಾವತಿ. ಹೇಮಾವತಿ ಅಂದ್ರೆ ಆಂಧ್ರ ಹೇಮಾವತಿ? ಆಂಧ್ರನೇ. ಹಾ. ಇದು ಯಾವ ತಳಿ ಇದು? ನೀವು ಹಳ್ಳಿಕಾರ್ ತಳಿ. ಹಳ್ಳಿಕಾರ್ ತಳಿ. ಇದು ಎಷ್ಟು ಹಳ್ಳಿಂದು? ಇದು ಹಾರಲ್ಲಿ ಒಂದಲ್ಲ ದೃಶ್ಯ ಐತೆ. ಹೌದಾ? ಹ್ಮ್. ತೋರಿಸ್ತೀರಾ ಅದು ಯಾವ್ದು? ತೋರಿಸ್ತೀನಿ. ಹಾ ಕಾಣ್ತಾ ಇದೆ. ಹಾ ಅಲ್ಲ, ಇದು ಹಲ್ಲುದ್ರಿಂದ ಮತ್ತೆ ಹುಡ್ತಾಯ್ತಲ್ಲ ಪಕ್ಕ ಹುಡ್ತಾಯ್ತಲ್ಲ ಅಲ್ಲಿ ಜಾಸ್ತಿ. ಈಗ ಇದನ್ನ ಈ ರೇಟ್ ನೀವು ಹೆಂಗ್ ಸೇಲ್ ಮಾಡ್ತಿದ್ದೀರಾ ಇದನ್ನ? ಅಣ್ಣ ನಮಗೆ ಕೈಯಷ್ಟು ಪಟ್ಟು ಬಂದವ್ರಿಗೆ ಕೊಡ್ತೀವಿ. ಹಾ ಕೈಯಷ್ಟು ಪಟ್ಟು ಕೊಡ್ತೀವಿ. ಏನ್ ಮಾರ್ಬೇಕು ಅಂತಾನೆ ಏನಿಲ್ಲ. ವ್ಯಾಪಾರ ಬಂದ್ರೆ ಮಾರ್ತೀವಿ, ವ್ಯಾಪಾರ ಬಂದ್ರೆ ಮನೆಗೆ ಕೇಳ್ತೀವಿ. ನಾವ್ ಬೀಜಕ್ಕೆ ಕಟ್ಕೊಂಡಿರೋದು. ಬೀಜಕ್ಕೆ ಕಟ್ಕೊಂಡಿರೋದು. ನೀವ್ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಾವು ತಾತ ಮುತ್ತಾತ ಕಾಲದಿಂದಾನು ಬಂದೈತೆ. ಅವಾಗ ನಮ್ ತಾತ ಕಟ್ಕೊಂಬರು, ನಮ್ ತಾತರ ಆದ್ಮೇಲೆ ನಮ್ಮ ಅಪ್ಪರ ಆದ್ಮೇಲೆ ನಾವ್ ಮಕ್ಳು ಕಟ್ಟ. ಈಗ ಇದು ಆರಲ್ ಅಂತ ಹೇಳಿದಲ್ಲ, ಆರಲ್ಲು. ಈಗ ಎಷ್ಟಲ್ಲೂ ಜಾಸ್ತಿ ಬೆಲೆ ಇರುತ್ತೆ? ಇದಕ್ಕೆ ಹಲ್ಲು ಎಂಬುದೇನು ಇದು ಕಡಿಯಲ್ಲಿ ಇದ್ರೂನು ಇದಕ್ಕೆ ವ್ಯಾಲ್ಯೂ ಇದೆ. ಎರಡಲ್ಲಿಂದ ಕಡಿಯಲ್ಲಿ ಬಿದ್ರೂ ವ್ಯಾಲ್ಯೂ ಇದೆ ಅದಕ್ಕೆ. ಈಗ ಇದನ್ನ ನೀವ್ ಎಷ್ಟು ಕೇಳ್ತಾ ಇದ್ದೀರಿ ಇದನ್ನ? ಅಣ್ಣ ನಾವು 8.5 ಲಕ್ಷ ಹೇಳ್ತಾ ಇದ್ವಿ. 8.5 ಲಕ್ಷ ಜೊತೆ 8.5 ಲಕ್ಷ ಹೇಳ್ತಾ ಇದ್ವಿ. ಈಗ 8.5 ಲಕ್ಷ ತಾಣೋದ್ರೆ ಇದನ್ನ ಏನ್ಕೆಲ್ಲ ಬಳಸ್ಕೊಬಹುದು ನಾವು? ಒಬ್ರು ಬೀಜಕ್ಕೆ ಕಟ್ಕೊಂತಾರೆ, ಒಬ್ಬ ಬೇಸಾಯದವ್ರು ತಗೊಂಡ್ ಹೋಗ್ತಾರೆ. ಬೇಸಾಯನೂ ಮಾಡ್ಬೋದು. ಬೇಸಾಯಕ್ಕೆ ಬರ್ತವೆ. ನಾವು ಹೊಡಿತೀವಿ, ಬೇಸಾಯನೂ ಹೊಡಿತೀವಿ, ಸಾಕ್ತಿವಿ, ಎಲ್ಲಾನು ಮಾಡ್ತೀವಿ ನಾವು. ಸೋನು ಇರ್ಬೇಕು, ನಮಗೆ ಕೆಲಸನೂ ಮಾಡ್ಬೇಕು. ಈಗ ನೀವ್ ಇದನ್ನೆಲ್ಲ ಬೇಸಾಯಕ್ಕೆಲ್ಲ ಮಾಡ್ತೀವಿ ನಾವು ಬೇಸಾಯ ಮಾಡ್ತೀವಿ. ಮಾಡ್ತೀವಿ, ಹಂಗೆ ಸಾಕ್ತಿವಿ. ನೀ ಏನ್ ಕೊಂತು ಅವ್ನು ಯೂಸ್ ಮಾಡ್ಬೋದು. ಅಂದ್ರೆ ಸಾಧು ಇರ್ತಾ ಇದೆ, ಬಹಳ ಸಾಧು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ನನ್ ಮಕ್ಳು ನೋಡ ಅವ್ ಎಷ್ಟಿಷ್ಟ ಇದಾರೆ, ಅವ್ರೆಲ್ಲ ನನ್ ಮಕ್ಳೆಲ್ಲ ಹಿಡ್ಕೊಂತಾರೆ. ಯಾರನ್ನು ಏನು ಮಾಡಲ್ಲ. ಬಹಳ ಸಾಧು. ಹಸಿ ಬಿಡ್ಬೇಕು ಮಾತ್ರ ಒಂದ್ ಸ್ವಲ್ಪ ರ್ಯಾಶ್ ಇರ್ತವೆ. ವಾಚ್ ಹೋದ್ಮೇಲೆ ಕ್ಲೋಸ್. ಸಾಧು ಇರ್ತವೆ. ಈಗ ನಿಮ್ಮ ಎದುರಿಗೆ ನೋಡೋದು ಅದ್ ನಿಂತಿರೋದು ಹೆಂಗ್ ನಿಂತೈತಲ್ಲ, ಅಲ್ಲಿ ಸ್ನಾನ ಮಾಡಿಸ್ತಿದ್ರಲ್ಲ ಈಗ ಸ್ನಾನ ಮಾಡಿಸಿ ಕರ್ಕೊಂಡು 8.5 ಲಕ್ಷ. 8.5 ಲಕ್ಷ ಹೇಳ್ತಾ ಇದ್ವಿ. ಜೊತೆ 8.5 ಲಕ್ಷ ಹೇಳ್ತಾ ಇದ್ವಿ. 8.5 ಲಕ್ಷ. ಈಗ ಯಾರನ್ನ ಬಂದಿದ್ರ ಸ್ನಾನಕ್ಕೆ? ಹಣ ಕೇಳ್ತಾರೆ, ಹೋಗ್ತಾರೆ. ಇಷ್ಟಕ್ಕೆ ಅಂತ ಏನು ಯಾರೇನು ಕೇಳಿಲ್ಲ. ಸುಮ್ಮನೆ ನೋಡ್ತಾರೆ, ಪ್ರೀತಿ ಪಟ್ಟು ನೋಡ್ತಾರೆ. ಸರಿ ಅಣ್ಣ, ಆಯ್ತು, ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿ ರೈತರು ಊಟ ಮಾಡ್ತಾವ್ರೆ. ಅವರೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರ ಫುಡ್. ಅದೇನ್ ತಿಂತವ್ರ ನೋಡೋಣ ಬನ್ನಿ. ಅಣ್ಣ ಯಾವ್ರು ನಿಮ್ದು? ಮಾಡ್ರಿ ತೊಂದರೆ ಇಲ್ಲ. ನೀವೇ ಫುಡ್ ರೆಡಿ ಮಾಡ್ಕೊಂತ ಇದ್ದೀರಾ? ಯಾರು ಭಟ್ರ? ಯಾರು ನೀವೇನಾ? ದೊಡ್ಡಬಳ್ಳಾಪುರ ಯಾವ ಊರು? ಸಾಸ್ಲು. ಓಕೆ. ನೀವ್ ಎಷ್ಟು ಜೊತೆ ಹೊಡ್ಕೊಂಬಂದಿದ್ದೀರಾ ದನಗಳನ್ನ? 5 ಜೊತೆ ಹೊಡ್ಕೊಂಬಂದಿದ್ದೀರಾ? ಯಾವ್ಯಾವ ತಳಿ? ಹಳ್ಳಿಕಾರ. ಎಲ್ಲಿದೆ ಯಾವ್ದೆಲ್ಲ? ಮುಂದಿರವ? ಈಗ ಇವಾ? ಹೆಂಗಣ್ಣ, ನೀವ್ ಹೆಂಗ್ ಕೊಟ್ರಿ? ಹೌದಾ? 1 ಲಕ್ಷಕ್ಕೆ ಒಳ್ಳೆ ಹಸುಗಳು ಸಿಗ್ತಾವ? ಇದು ದನಗಳು ಸಿಗ್ತಾವ? ಸಿಗ್ತವೆ. ನೀವು ಏನು ಉಳ್ಮೆ ಮಾಡ್ತಾ ಇದ್ರೆ ಹೆಂಗೆ? ವ್ಯಾಪಾರನೇನಾ? ಸರಿ, ಆಯ್ತು. ಏನ್ ಅಡ್ಗೆ ಮಾಡಿದ್ದೀರಾ? ಅನ್ನ ಸಾಂಬಾರ್, ಮುದ್ದೆ. ಯಜಮಾನ್ ಊಟ ಮಾಡ್ತಾವ್ರೆ. ಮುದ್ದೆ ಊಟ ಮಾಡಿ. ಆಯ್ತು. ಇಲ್ಲ ಅಣ್ಣ, ಮಾಡಿ. ನಿನ್ನ ಹೆಸರು? ಕುಶಾಲ್. ಯಾವ ಊರು? ಹೇಮಾವತಿ. ಇದು ಯಾವ್ದಿದು? ಯಾವ ತಳಿದಿದು? ಯಾವ್ದು? ಹಳ್ಳಿಕಾರ. ಇದು ಇನ್ನು ಎಳೆದಲ್ವಾ? ಇದಿನ್ನು ಇದ್ ನೀನೇ ಸಾಕಿರೋದಾ? ತಾಂಡಿರದ ಇವಾಗ ಸೇಲ್ ಮಾಡ್ಬೇಕಾ ಹಿಂಗೆ ಇದನ್ನ? ಇಲ್ಲ ಅಣ್ಣ, ನಾವು ಕೊಡಲ್ವಾ? ಮತ್ತೆ ಇದನ್ನ ಹೆಂಗ್ ತಂದಿರೋದು? ಇದನ್ನ ಸಾಕಕ್ಕೆ ಇಲ್ಲೇ ತಗೊಂಡ್ರ ನೀವೀಗ ಅದನ್ನ? ಈಗ ಎಷ್ಟಕ್ಕೆ ತಗೊಂಡ್ರಿ? 35 ತಗೊಂಡ್ರ? ಒಂದ ಎರಡ? ಒಂಟಿನಾ? ಇದನ್ನ ನೀವು ತಗೊಂಬೇಕಾದ್ರೆ ಏನೇನ್ ನೋಡಿದ್ರಿ? ತೋರ್ಸಿ ಯಾವ್ಯಾವ ಅಂತ, ಹೆಂಗ್ ತಗೊಂಡ್ರಿ ಅಂತ ತೋರ್ಸು ನನಗೆ ಏನನ್ನು ಅಂತ. ಎಲ್ಲೆಲ್ಲಿ ಇರ್ಬೇಕು ಸುಳಿ ತೋರ್ಸು ಫಸ್ಟ್. ಯಾವ್ಯಾವ ಸುಳಿ ಇರ್ಬೇಕು ಎತ್ತಿಗೆ? ಅಣ್ಣ, ಈ ಸುಳಿ ಇಲ್ಲಿರ್ಬೇಕು. ಗುಣೆ ಸುಳಿ ಇಲ್ಲಿರ್ಬೇಕು.
ಆ? ಇದು ಇದಿರ್ಬೇಕು, ಕೈ ಸುಳಿ ಇರ್ಬೇಕು, ಆಮೇಲೆ ಇದಿರ್ಬೇಕು, ಹಾ ಆಮೇಲೆ ಇದು ಇಲ್ಲಿ ಇಲ್ಲಿ ಬಾಜುವರೆ ಚೆನ್ನಾಗಿರ್ಬೇಕು, ಹಾ ಕತ್ತಿನ ಭಾಗ ಚೆನ್ನಾಗಿರ್ಬೇಕು, ಹಾ ಎಲ್ಲ ಚೆನ್ನಾಗಿರ್ಬೇಕು. ಹಂಗಾರೆ ಇದನ್ನ ನೀನೇ ಇನ್ನ ಪ್ರೀತಿಯಿಂದ ಸಾಕದ. ಹ್ಮ್. ಸಾಕೇನ್ ಮಾಡ್ತೀಯ ಇದನ್ನ? ನಾವು ಮುಂದಕ್ಕೆ ಬಿತ್ತನೆ ಹೊಡಿ ಮಾಡ್ತೀವಿ. ಬಿತ್ತನೆ ಹೊರಿ ಮಾಡ್ತೀಯಾ? ಹೆಂಗೆ ನಿಮ್ಮ ಅಪ್ಪಾಜಿ ಅವರ ಇದಾವ ಆತರ ಮಾಡ್ತೀಯಾ? ಒಂದೇ ಐತಲ್ಲ, ಈಗ ಇನ್ನೊಂದ್ ಏನ್ ಮಾಡ್ತೀಯಾ? ಜೊತೆ ಕಲಾಕ್ತಿವಿ. ಕಲಾಕ್ತೀರಾ? ಎಲ್ ಕಲಾಕ್ತೀಯಾ? ನಾವು ಇಲ್ಲೇ ಹಳ್ಳಿ ಮೇಲೆ ಹುಡುಕಿ ಕಲಾಕ್ತಿವಿ. ಹೌದಾ? ಇದಕ್ಕೇನ ಸಿಕ್ಕಿದ್ಯಾ, ನೀನ್ ನಾಮಕರಣ ಮಾಡ್ದ? ಇನ್ನ ಇಲ್ಲ ಕಣ. ಹಾ ಏನಾನ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಮಾಡ್ತೀವ. ಏನ್ ಹೆಸರಿಕ್ತೀಯಾ? ಇಲ್ಲ ದ್ರೋಣ ಅಂತ ಇಕ್ತೀನಿ. ದ್ರೋಣ ಅಂತ ಇಕ್ತೀಯಾ? ಓಕೆ. ಸೂಪರ್ ಆಯ್ತೆ ಕಣ. ದ್ರೋಣ ಅಂತ ಹೆಸರಿಕ್ತಾನಂತೆ. ನಿನ್ ಹೆಸರೇನ್ ಹೇಳ್ದೆ? ಕುಶಾಲ್. ಕುಶಲ್ಗೆ ನೋಡಿ, ಈಗಲೇ ಕುಶಲ್ಗೆ ಅವ್ರಿಗೆ ಇಷ್ಟು ಜ್ಞಾನ ಇದೆ ದನಗಳ ಬಗ್ಗೆ. ಒಳ್ಳೇದು ಕಣ, ವೆರಿ ಗುಡ್, ಥ್ಯಾಂಕ್ ಯು. ನಂದೇ ಬಿದ್ದವ್ರಿ. ಹಾ ಇನ್ನು ಎರಡಲ್ಲಿ ಈಗ ಹಾ ತೋರಿಸ್ತೀರಾ ಅಲ್ಲ? ಎರಡಲ್ಲೂ ಓಕೆ. ಹಾ ಎರಡಲ್ಲ ಬಿತ್ತನೆ ಮಾಡ್ರಿ. ನಾವು ಸಿದ್ಧ ಹಾಕೋದು ಜಾತ್ರೆಗೆ ಈ ಸತಿ ತಂದಿದ್ದ? ಇದು ಹಾ ಮನೆ ಬಳಿ ಕಡೆ ಮನೆಗೆ ಕೊಡಲ್ಲ, ಯಾರಿಗೂ ಕೊಡಲ್ಲ. ವರ್ಷ ಕೊಡೋದು. ಈಗ ಜಸ್ಟ್ ಇಲ್ಲಿ ಕಟ್ಟಿದ್ದೀರಾ ಅಷ್ಟೇ, ಈಗ ಇದನ್ನ ವ್ಯಾಪಾರ ಇಲ್ಲ, ವ್ಯಾಪಾರ ಮಾಡ್ಸಲ್ಲ. ಕೊಡೋದಿಲ್ಲ. ಏನ್ ಮಾಡ್ತೀರಾ ಇದನ್ನ? ಕ್ರಾಸಿಂಗ್, ಹಾ ಹಸಿ ಕ್ರಾಸಿಂಗ್. ಹಳ್ಳಿಕಾರ ಒರಿಜಿನಲ್ ಹಳ್ಳಿಕಾರ. ನೀವ್ ಎಷ್ಟು ತಗೊಂಡ್ರಿ ಇದನ್ನ? ನಮ್ಗೆ 1.5 ಆಯ್ತು. ಹಾ 1.5 ಸಿಕ್ಕಿತ್ತು. ಯಾವ ಊರ್ದು ಇದು? ಇಲ್ಲೇ ಕೂನಹಳ್ಳಿ. ಬೂನಹಳ್ಳಿ. ಕೂನಹಳ್ಳಿ. ಓಕೆ. ಇದು ಯಾಕೆ ನೀವು ತಗೊಂಡ್ರಿ? ನಮ್ಗೆ ಕಯಾಸು ಪ್ರೀತಿ ಇದ್ರ ಮೇಲೆ. ನಾವಿನ್ ಹುಟ್ಟಿಂದ ಸಾಯತಕ ಇದಾವೆ ಜೀವನ. ನೀವು ಕೆಲಸ ಏನ್ ಮಾಡ್ತೀರಾ? ವ್ಯವಸಾಯ. ವ್ಯವಸಾಯನೇ. ನೀವ್ ಏನೇ ವ್ಯವಸಾಯ ಮಾಡ್ತೀರಾ? ನಮ್ಮ ಕುರಿ ಇದೆ, ಕುರಿ ಮೇಸ್ತೀವಿ. ಜೊತೆ ದನ ಮೇಸ್ತೀವಿ. ತೋಟ ಇದೆ, ತೋಟ. ಹೇಳಿ, ಫುಡ್ ಹೆಂಗೆ? ಹಿಂಡಿ, ಹಾಲು, ಚಿಕ್ಕ ಮೊಸರು, 4 ಕೊಡೋದು. 4 ಕೊಡ್ತಾ ಇರೋದು. 4 ಐಟಮ್. ನಾವೇ ಮೊಟ್ಟೆ ಗಿಟ್ಟೆ ಏನಾಗಲ್ಲ. ಹಾಲು ಒಂದು. ಹಾಲು ಅಂದ್ರೆ ಯಾವ ಹಾಲು? ನಾಟಿ ಹಾಲು, ಎಮ್ಮೆ ಹಾಲು. ಕೊಟ್ರೆ ಚೆನ್ನಾಗಿ ಇದು ದಷ್ಟಪುಷ್ಟವಾಗುತ್ತಾ? ನಾವು ಬೆಳಿಗ್ಗೆ 2 ಸಾಯಂಕಾಲ 8 ಕೊಡ್ತೀವಿ. ಜಾತಿ ಒಳಗೆ ಬಂದ್ಮೇಲೆ ಹಾಲು ಹಾಕಿಲ್ಲ ಅಂತ ಇದು ಹಾಕ್ತೀವಿ. ಹಂಗಾರೆ ಇದು ಶೋಕಿಗೆ. ಶೋಕಿ. ಬಿತ್ತನೆಗೂ ಶೋಕಿ ಚೆನ್ನಾಗಿದೆ. ಇದು ಒಂಥರ ಒಂದ್ ರೌಂಡ್ ವಾಕ್ ಮಾಡಿಸ್ತೀರಾ? ಹಾ ಮಾಡಿಸಿ ಅಣ್ಣ, ನೋಡೋಣ. ಆಯ್ತು, ಈಗ ಒಂದು ವಾಕ್ ಮಾಡಿಸ್ತಾರೆ, ಬನ್ನಿ ಹೆಂಗಿರುತ್ತೆ ನೋಡೋಣ. ಇದನ್ನ ಎಷ್ಟು ಕೇಳ್ತಾ ಇದಾರೆ? 1.20 ಕೇಳ್ತಾವ್ರಿ. ನೀವು ಕೊಡ್ತೀರಾ? ಕೊಡ್ತೀವಿ. ನಾವು 2.5 ಹೇಳ್ತಾ ಇದ್ದೀವಿ. ಇದು ಯಾವ್ದಿದು ತಳಿ? ಹಳ್ಳಿಕಾರ. ಇದೇನ್ ವಿಶೇಷತೆ ಹಳ್ಳಿಕಾರ ಅಂತಂದ್ರೆ? ಅಂತ ಜಾತಿಯಲ್ಲಿ ಹುಟ್ಟೈತಿ. ನಿಮ್ದು ಯಾವ್ರು? ನಮ್ಮದು ಸಿರಾ ತಾಲೂಕು ದೊಡ್ಡಗುಳ ಅಂತ ಹೇಳಿ. ಇದೆಷ್ಟು ಒಂದೇ ಇದೆಯಾ, ಇನ್ನೊಂದು ಇದೆಯಾ? ಇದು ಇನ್ನೂ 3 ಇದೆಯಾ? ಸೇಮ್ ಇದೇ ತರ ಇದೆಯಾ? ದೊಡ್ಡವು. ಇದು ಕತ್ತೊಳ್ಳೆ ಸೂಪರ್ ಆಗಿದೆ. ಅಲ್ಲಿ ಮಾಡೈತಲ್ಲ ಕರು ಕುಡಿಯೋದು.
ಇದು ಯಜಮಾನ್ರೆ ಇದು ಹೆಂಗೆ ಇದ್ ಮಾಡ್ತಿದ್ದೀರಾ, ರೇಟ್ ಹೆಂಗೆ ಹೇಳ್ತಿದ್ದೀರಾ ಇದನ್ನ? ಇದನ್ನ 3.5 ಹೇಳ್ತಾ ಇದ್ವಿ. 3.5ನಾ? ಇದು ಹಳ್ಳಿ ಕರೆ ಅಲ್ವಾ? ಹಳ್ಳಿ ಕರೆ. ಇದು ನೀವು ಇಷ್ಟು ದಿವಸ ಏನಕ್ಕೆ ಯೂಸ್ ಮಾಡ್ಕೊಂಡಿದ್ದೀರಿ ಇದನ್ನ? ಇದು ಹಸಿಗೆ. ಹಾ, ಬಿತ್ತನೆಗೆ. ಇದು ಎಷ್ಟಲ್ಲಿಂದು? ಇದು 6 6 ಹ್ಮ್